ಕೋವಿಡ್-19ನ ಪ್ರಕರಣಗಳು ದಕ್ಷಿಣ ಏಷ್ಯಾದಲ್ಲಿ ಜಾಸ್ತಿ ಆಗ್ತಿವೆ. ಅದರಂತೆ ಭಾರತದಲ್ಲಿಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಿವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಕೋವಿಡ್-19ನ ಒಮಿಕ್ರಾನ್ JN.1 ಅನ್ನುವಂಥ ವೇರಿಯಂಟ್ ಕಾರಣ ಆಗಿರುತ್ತೆ. ಆದರೆ ಬಹಳ ಜನಕ್ಕೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಂದರೆ, ನಾವೀಗಾಗಲೇ ತೆಗೆದುಕೊಂಡಿರುವಂತಹ ಲಸಿಕೆಗಳು ಈ ವೇರಿಯಂಟ್ನ ಮೇಲೆ ಕೆಲಸ ಮಾಡುತ್ವಾ ಅಥವಾ ಮಾಡಲ್ವಾ ಅನ್ನೋದು. 2025ರ ಮೇ ತಿಂಗಳಲ್ಲಿ ಭಾರತದಲ್ಲಿ ಕೋವಿಡ್-19 ಪ್ರಕರಣಗಳು ಮತ್ತೆ ಏರಿಕೆಯಾಗಿವೆ. ಪ್ರಮುಖವಾಗಿ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಸುಮಾರು 257 ಸಕ್ರಿಯ ಸೋಂಕುಗಳು ವರದಿಯಾಗಿವೆ. ಈ ಏರಿಕೆಗೆ ಮುಖ್ಯ ಕಾರಣ ಅಂತಂದರೆ JN.1 ಎನ್ನುವಂತಹ ಹೊಸ ಒಮಿಕ್ರಾನ್ನ ರೂಪಾಂತರ. ಹೆಚ್ಚಿನ ಪ್ರಕರಣಗಳು ಸೌಮ್ಯ ಲಕ್ಷಣಗಳನ್ನೇ ತೋರುತ್ತಿದ್ದರೂ JN.1 ರೂಪಾಂತರದ ತಳಿಗಳು ವೇಗವಾಗಿ ಹರಡ್ತವೆ. ಆದ್ದರಿಂದ ಈಗ ನಾವು ತೆಗೆದುಕೊಂಡಿರುವಂತಹ ಲಸಿಕೆಗಳ ಪರಿಣಾಮಕಾರಿತ್ವದ ಬಗ್ಗೆ ಚಿಂತೆ ಹೊರಿಸಿವೆ. JN.1 ರೂಪಾಂತರದಲ್ಲಿ ಸುಮಾರು 30 ಮ್ಯೂಟೇಷನ್ಗಳನ್ನು ವಿಶೇಷವಾಗಿ ಸ್ಪೈಕ್ ಪ್ರೋಟೀನ್ನಲ್ಲಿ ಕಂಡುಬಂದಿವೆ. ಈ ರೂಪಾಂತರಗಳು ವೈರಸ್ ನಮ್ಮ ರೋಗ ನಿರೋಧಕ ಶಕ್ತಿಯ ದಾಳಿಯನ್ನು ಆದಷ್ಟು ತಪ್ಪಿಸಿಕೊಳ್ಳೋಕ್ಕೆ ಅದನ್ನು ಗಟ್ಟಿಯಾಗಿಸುತ್ತವೆ. ಹೀಗಾಗಿ ಈ ರೂಪಾಂತರವು ಹಿಂದಿನ ರೂಪಾಂತರಗಳಿಗಿಂತ ಹೆಚ್ಚು ವೇಗವಾಗಿ ಹರಡುವಂತಹ ಸಾಮರ್ಥ್ಯವನ್ನು ಪಡೆದಿದೆ. ಹೆಚ್ಚಿದ ಹರಡುವಿಕೆಯನ್ನು ಹೊಂದಿದ್ರೂ ಕೂಡ ಇತ್ತೀಚಿನ ಅಧ್ಯಯನಗಳ ಪ್ರಕಾರ JN.1 ರೂಪಾಂತರವು ಹಿಂದಿನ ರೂಪಾಂತರಗಳಿಗಿಂತ ಹೆಚ್ಚು ತೀವ್ರ ರೋಗ ಲಕ್ಷಣಗಳನ್ನು ಉಂಟು ಮಾಡೋದಿಲ್ಲ. ಬಹುತೇಕ ಸೋಂಕಿತರಿಗೆ ಸೌಮ್ಯ ಅಥವಾ ಮಧ್ಯಮ ಲಕ್ಷಣಗಳಿರ್ತವೆ. ಸಾಮಾನ್ಯ ಲಕ್ಷಣಗಳಂದರೆ ಜ್ವರ, ಗಂಟಲು ನೋವು, ತಲೆನೋವು, ಸುಸ್ತು ಮತ್ತು ಸಾಮಾನ್ಯವಾದಂತಹ ಉಸಿರಾಟದ ತೊಂದರೆ ಇದರಲ್ಲಿ ಸೇರಿವೆ. ಕೋವಿಡ್-19 ತಡೆಗಟ್ಟಲು ಲಸಿಕೆ ಮಹತ್ವದ ಹೊಣೆಗಾರಿಕೆಯನ್ನು ಹೊತ್ತಿತ್ತು. ಈಗಾಗಲೇ ನಾವು ತೆಗೆದುಕೊಂಡಿರುವಂತಹ ಲಸಿಕೆಗಳು JN.1 ರೂಪಾಂತರದಿಂದ ಉಂಟಾಗುವಂತಹ ತೀವ್ರ ರೋಗ ಲಕ್ಷಣಗಳು, ಆಸ್ಪತ್ರೆಗೆ ದಾಖಲಾಗುವಿಕೆ ಮತ್ತು ಸಾವುಗಳಿಂದ ರಕ್ಷಣೆಯನ್ನು ನೀಡುತ್ತವೆ. ಹೊಸ ರೂಪಾಂತರಗಳಿಗಾಗಿ ನವೀಕರಿಸಲಾದ ಬೂಸ್ಟರ್ ಡೋಸ್ಗಳು ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತವೆ. ಭಾರತದಲ್ಲಿ ಹೆಚ್ಚಾಗಿ ನೀಡಲಾಗಿರುವಂತಹ ಲಸಿಕೆಗಳು ಅಂದರೆ ಕೋವಿಶೀಲ್ಡ್ ಅಂದರೆ ಆಸ್ಟ್ರಾಜೆನಿಕಾ ಕಂಪ್ನಿದು, ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಅವ್ರದ್ದು ಮತ್ತು ಕಾರ್ಬೋವ್ಯಾಕ್ಸ್. ಈ ಲಸಿಕೆಗಳು ತೀವ್ರ ಸೋಂಕು ಮತ್ತು ಸಾವಿನಿಂದ ರಕ್ಷಣೆ ನೀಡೋದರಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿವೆ. ಆದರೆ JN.1 ರೂಪಾಂತರದ ಉದಯದಿಂದ ಬೂಸ್ಟರ್ ಡೋಸ್ಗಳ ಅಗತ್ಯತೆ ಹೆಚ್ಚಾಗಬಹುದು. ವಿಶೇಷವಾಗಿ ಇಮ್ಯುನಿಟಿ ಕಡಿಮೆ ಇರುವಂತಹ ಜನರಲ್ಲಿ ಇದರ ಅಗತ್ಯತೆ ಜಾಸ್ತಿ ಬೀಳ್ಬೋದು. ಇತ್ತೀಚಿನ ಲಸಿಕಾ ತಂತ್ರಜ್ಞಾನದಲ್ಲಿ ಮೂಗಿನಲ್ಲಿ ಹಾಕುವ ಲಸಿಕೆ ಅಂದರೆ ನೇಸಲ್ ವ್ಯಾಕ್ಸಿನ್ ಹೊಸ ಆಯ್ಕೆಯಾಗಿ ಮೂಡಿಬಂದಿದೆ. ಇಂಜೆಕ್ಷನ್ ತೆಗೆದುಕೊಳ್ಳುವ ಬದಲಾಗಿ ಈ ನೇಸಲ್ ವ್ಯಾಕ್ಸಿನ್ ಲಸಿಕೆ ನೇರವಾಗಿ ವೈರಸ್ ನಮ್ಮ ದೇಹಕ್ಕೆ ಪ್ರವೇಶ ಪಡೆಯುವಂತಹ ಮೂಗಿನ ಭಾಗದಲ್ಲಿ ರೋಗ ನಿರೋಧಕ ಪ್ರಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಇದು ಸೋಂಕನ್ನು ತಡೆಯಲು ಮತ್ತು ಹರಡುವಿಕೆಯನ್ನು ಕಡಿಮೆ ಮಾಡಲು ಹೆಚ್ಚು ಪರಿಣಾಮಕಾರಿಯಾಗಬಹುದು ಅಂತ ತಜ್ಞರು ಅಂದಾಜಿಸ್ತಾರೆ. ಈ ಸಮಯದಲ್ಲಿ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಏರ್ತಾ ಇದ್ದರೂ ಕೂಡ ಆರೋಗ್ಯ ಇಲಾಖೆ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಅಂತ ತಿಳಿಸಿದೆ ಮತ್ತು ಬಹುತೇಕ ಎಲ್ಲ ಪ್ರಕರಣಗಳು ಸೌಮ್ಯವಾಗಿವೆ ಮತ್ತು ಆಸ್ಪತ್ರೆಗೆ ದಾಖಲಾತಿ ಮಾಡುವ ಅಥವಾ ICUನ ಅಗತ್ಯತೆ ಬೀಳುವುದು ಈ ಥರ ಯಾವುದೂ ಆಗಿಲ್ಲ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಇದರ ಜೊತೆಗೆ ನಾವು ಬೂಸ್ಟರ್ ಡೋಸ್ನ ತೆಗೆದುಕೊಳ್ಳೋದು ಅಂದರೆ ಲಸಿಕೆಯನ್ನು ಮತ್ತೊಮ್ಮೆ ಹಾಕಿಸಿಕೊಳ್ಳೋದ್ರಿಂದ ನಾವು ಅಪಾಯದಿಂದ ಪಾರಾಗಬಹುದು. ಆದರೆ ಹಾಗಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಲೇಬೇಕು ಮತ್ತು ಸಾಧ್ಯವಾದರೆ ಬೂಸ್ಟರ್ ಡೋಸ್ನ ಮತ್ತೊಮ್ಮೆ ಹಾಕಿಸ್ಕೋಬೇಕು. ಈಗಿರುವ ಕೋವಿಡ್-19 ಲಸಿಕೆಗಳು JN.1 ರೂಪಾಂತರದಿಂದ ಉಂಟಾಗುವಂತಹ ತೀವ್ರ ಸೋಂಕು ಮತ್ತು ಸಾವಿನಿಂದ ನಮ್ಮನ್ನು ರಕ್ಷಿಸುವಲ್ಲಿ ಪರಿಣಾಮಕಾರಿಯಾಗಿವೆ. ಬೂಸ್ಟರ್ ಡೋಸ್ಗಳು ಮತ್ತು ನೇಸಲ್ ಲಸಿಕೆಗಳಂತಹ ಹೊಸ ತಂತ್ರಜ್ಞಾನಗಳು ನಮ್ಮ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುತ್ತವೆ. ಸೋಂಕಿನ ಹರಡುವಿಕೆಯನ್ನು ನಿಯಂತ್ರಿಸಲು ಸಾರ್ವಜನಿಕ ಆರೋಗ್ಯ ನಿಯಮಗಳ ಪಾಲನೆ ಮತ್ತು ಲಸಿಕೆಯ ವ್ಯಾಪ್ತಿ ಹೆಚ್ಚಿಸುವುದು ಬಹಳ ಮುಖ್ಯ ಆಗಿದೆ. ಆದ್ದರಿಂದ ಪ್ರಕರಣಗಳು ಹೆಚ್ಚಾಗ್ತಿರೋದ್ರ ಬಗ್ಗೆ ನಾವು ಹೆದರ್ಕೋಬಾರ್ದು. ಬದಲಾಗಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು. ಧನ್ಯವಾದ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ
ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.